ಓಕೆ, ದರ್ಶನ್ ಸರ್ ಅಭಿಮಾನಿಯಾಗಿ ಏನು ಹೇಳ್ತೀರಾ ಅಂದರೆ ಕಾಟೇರ ರಿಲೀಸ್ ಆಗ್ತಿದೆ ಶುಕ್ರವಾರ, ಎಷ್ಟು ಕಾಯ್ತಾ ಇದ್ದೀರಾ ಸಿನಿಮಾ? ತುಂಬ ಎಕ್ಸೈಟ್ ಆಗಿದೆ ಸರ್. ನಾವು ಆತರಿಂದ ಕಾಯ್ತಾ ಇದ್ದೀವಿ, ಯಾವಾಗ ನಮಗೆ ಶುಕ್ರವಾರ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ ಸರ್. ಒಂದು ವಾರದಿಂದ ನಮಗೆ ಅಷ್ಟೊಂದು, ನಾನು ರಾಯಚೂರಿಂದ ಬಂದಿದ್ದೀನಿ. ನಮ್ಮ ಪ್ಯಾನ್ ಶೋ ಇಲ್ಲಿ ಅನುಪಮ ಮಿಂಟಲ್ಲಿ ನೋಡ್ಬೇಕಂತ, ಇಲ್ಲೇ ನೋಡ್ಬೇಕಂತ ಬಂದಿದ್ದೀನಿ. ನಾನು ಸಿನಿಮಾ ಫ್ಯಾನ್ ಶೋ ನೋಡ್ಬೇಕಂತ ರಾಯಚೂರಿಂದ ನೀವು ಇಲ್ಲಿಗೆ ಬಂದಿದ್ದೀನಿ ಸರ್. ಹುಚ್ಚ ಅಭಿಮಾನಿ ನಾನು, ತುಂಬ ಅಭಿಮಾನಿ ಸರ್. ನಾವು ಮೆಜೆಸ್ಟಿಕ್ಕಿಂದ ಹಿಡಿದು ಇಲ್ಲಿವರೆಗೂ ಅವ್ರ ಫಿಲಮ್ ನೋಡ್ಕೊಂಡ್ಬಂದಿದ್ದೀವಿ. ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ? ನಾವು ಬಾಸ್ ಎಂಟ್ರಿ ನಮ್ಗೆ ಹೇಳೋಕ್ಕಾಗ್ತಿಲ್ಲ ಸರ್, ಅಷ್ಟೊಂದು ಎಕ್ಸೈಟ್ ಆಗಿದ್ದೀನಿ. ಬಾಸ್ ಮೂವಿ ನೋಡ್ಬೇಕಂದ್ರೆ ನಮ್ಮ ಅಲ್ಲಿನೂ ಇದೆ, ನಮ್ಮ ರಾಯಚೂರಲ್ಲೂ ತಗೊಂಡಿದ್ದಾರೆ. ಬಟ್ ಇಲ್ಲಿ ನಾವು ಫ್ಯಾನ್ ಶೋ ಇಲ್ಲಿ ನಾವು ಎಂಜಾಯ್ ಮಾಡಬೇಕು. ನಮ್ಮದು ರಾಜಗೋಪಾಲ ನಗರದಲ್ಲಿ ಒಂದು ಫ್ಯಾನ್ಸ್ ಗ್ರೂಪ್ ಇದೆ, ಡಿ ಬಾಸ್ ಅಭಿಮಾನಿಗಳಿದ್ದು. ಅವರ ಅವತ್ತಿಂದ ನಾವೆಲ್ಲ ಬಂದು ಇಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಬೆಳಗಿನ ಜಾವ ಫಸ್ಟ್ನೇ ಶೋಗೆ ಫ್ಯಾನ್ ಶೋಗೆ ಇದು ಮಾಡ್ಬೇಕಂತ. ಅಂದರೆ ಯಾವ ರೀತಿ ಅಂದರೆ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಹೂ ಹಾರ ಹಾಕೋದು ಅಥವಾ? ಹಾಂ, ಇದೆ ಸರ್, ಎಲ್ಲ ಇದೆ. ನಾವು ಗುರುವಾರ ನೈಟೇ ಇಲ್ಲಿಗೆ ಬಂದು, ಗುರುವಾರ ಒಂದು 3 ಗಂಟೆ 4 ಗಂಟೆಗೆ ಬಂದು ಆ ಥರ ಬಾಸ್ಗೆ ಕಟೌಟಿಗೆ ಏನಿದೆ 90 ಅಡಿ ಕಟೌಟ್ ಇದೆಯಲ್ಲ, ಅದಕ್ಕೆ ಏನು ಅಲಂಕಾರ ಮಾಡಬೇಕು ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಹಾಂ ಸರ್. ಟಿಕೆಟ್ ಬುಕ್ ಮಾಡಿದ್ದೀರಾ? ಆಗಿದೆ ಸರ್. ಹಾಂ, ಆಗಿದೆ ಸರ್. ಫ್ಯಾನ್ ಶೋ ನೋಡ್ಬೇಕಂತಾನೆ ಇಲ್ಲಿ ಇಲ್ಲಿ ಬಂದಿದ್ದೀನಿ ಸರ್. ಡಿ ಬಾಸ್ನ ಯಾವ ಥರ ಮೀಟ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್ ನಾನು. ಸೊ ಅಂದರೆ ಫೋಟೋ ಗಿಟ ಏನು ಇದಾಗಿಲ್ಲ, ಆವಾಗೆಲ್ಲ ಕೊಡ್ತಾ ಇರಲಿಲ್ಲ, ಬಾಸ್ ಇವಾಗ ಕೊಡ್ತಾಯಿದಾರಂತೆ. ಬಟ್ ಮನೆ ಹತ್ರ ಹೋಗಿದ್ವಿ, ನಮ್ಗೆ ಹೋದರೂ ಸಿಗ್ತಾ ಇಲ್ಲ ಅವರು. ಸಂಡೇ ಎಲ್ಲ ಸುಮಾರು ಸಲ ಅಲ್ದಾಡಿದ್ದೀವಿ. ಅದು ಆಮೇಲೆ ನಮ್ಮ ಮರಿ ಟೈಗರ್ ನ್ಯೂಸ್ ಪೇಪರ್ ಸರ್ ಅಲ್ಲೇ ಇಲ್ವಾ ಪಕ್ಕದಲ್ಲಿ, ಇವ್ರಿಲ್ಲ ಅಂದರೆ ಅವ್ರನ್ನ ಮೀಟ್ ಮಾಡ್ತೀವಿ. ಬಟ್ ನಮಗೆ ಬಾಸು ಸಿಕ್ಕಿಲ್ಲ, ಫೋಟೋಗೆ ಸಿಕ್ಕಿಲ್ಲ. ಕೈಯೆಲ್ಲ ಕೊಟ್ಟಿದ್ವಿ. ಈ ಬೃಂದಾವನ ಮುಹೂರ್ತ ಟೈಮಲ್ಲಿ ಕಂಟಿನ್ಯೂಸ್ ಶೋಡೋದಲ್ಲಿ ಮಾಡ್ತಿರಲ್ಲ, ಅವಾಗಷ್ಟೇ ನಾವು ಕೈ ಮೊದಲು ತಿರ್ಗಾ ಒಂದು ಫೋಟೋ ಏನು ಸಿಕ್ಕಿಲ್ಲ. ಇವಾಗ ಟ್ರೈ ಮಾಡ್ತಾ ಇದ್ದೀವಿ, ನೋಡಬೇಕು. ಫ್ರೈಡೇದೆಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ? ಹಾಂ, ಆಗಿದೆ ಸರ್. ಟಿಕೆಟ್ ರಿಲೀಸ್ಗೂ ಮುಂಚೆನೇ ಅದ್ಭುತ ಕಲೆಕ್ಷನ್ ಮಾಡಿದ್ದೀನಿ ಅಂತ. ಹಾಂ, ನನಗೆ ಅದೇ ಕೆಲವೊಂದು ನೋಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ. ತುಂಬ ಅದ್ಭುತ ರೆಸ್ಪಾನ್ಸ್ ಸಿಗ್ತಾಯಿದೆ. ಆಲ್ರೆಡಿ ಯಾವುದೋ ಇದರಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ ಅರ್ಧ ಗಂಟೆಯಲ್ಲಿ 6,558 ಟಿಕೆಟು ಅರ್ಧ ಗಂಟೆಯಲ್ಲಿ ಸೋಲ್ಡ್ ಔಟ್ ಆಗಿದೆ ಸರ್. ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ನೋಡ್ಬೇಕು ಬಾಸ್ನ ನಾವು ಯಾವ ಥರ ಅಂತಂದರೆ, ಕಾಟರ್ ಇದೇ ಬೇರೆ. ನಾವು ಮೆಜೆಸ್ಟಿಕ್ ಅಂತ ಏನು ನೋಡಿದ್ದೀವೋ ಬಾಸ್ನ, ಇದರಲ್ಲಿ ನೋಡೋದು ಬೇರೆ ರೀತಿ ಇರುತ್ತೆ ಸರ್. ಅದರಲ್ಲಿ ನಮ್ಮ ರೈತರ ಬಗ್ಗೆ ಇದೆಯಲ್ಲ, ಉಳುವವನೇ ಭೂಮಿ ಒಡೆಯ ಅಂತೇಳಿ ಏನು ಕಾಯ್ದೆ ತಂದಿದ್ರು ಆಗಿನ ಕಾಲದಲ್ಲಿ 1974ರಲ್ಲಿ. ಅದ್ರ ಬಗ್ಗೆ ನಮಗೆ ವಿಶ್ಲೇಷಣೆ ಮಾಡೋಕ್ಕೆ ಒಂದು ಮೂವಿ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡುತ್ತೆ ಅಂತ ಅನ್ಸುತ್ತೆ. 100% ರೆಕಾರ್ಡ್ ಮಾಡಿದವರೇ, ಬ್ರೇಕ್ ಮಾಡಿದವರೇ ಎಲ್ಲ ಇವ್ರದೇ ಎಲ್ಲ ಹಿಡಿದು ಇದ್ದಾರೆ. ನಾನು ಯಾರ ಮೇಲೆ ಇದು ಮಾಡ್ತಾಯಿಲ್ಲ. ಬಟ್ ನಮಗೆ ಅತಿ ಹೆಚ್ಚು ಎಲ್ಲ ಫಿಲಮನ್ನು ನೋಡ್ತೀನಿ. ನಾನು ಕನ್ನಡ ಮೂವಿ ಯಾವುದೇ ಇರೋದು ನೋಡ್ತೀನಿ. ಅಂದರೆ ಜಾಸ್ತಿ ದರ್ಶನ್ ಮಾತ್ರ. ಡಿ ಬಾಸ್ ಸಿನಿಮಾ 100 ಕೋಟಿ ಕಲೆಕ್ಷನ್ ದಾಟುತ್ತೆ ಅಂತ ಎಲ್ಲ 100% ದಾಟಿ ಸರ್. ಆವಾಗಲೇ ಯಾವುದೋ ಸಪೋರ್ಟ್ ಇಲ್ದೇ ಅಷ್ಟು 100 ಕೋಟಿ ಕ್ಲಬ್ಸ್ ಇರ್ತವೆ. ಇವಾಗೆಲ್ಲ ಜನನೂ ಸಪೋರ್ಟ್ ಮಾಡ್ತಿದ್ದಾರೆ ಕನ್ನಡ ಫಿಲಮ್ಗೆ ಹಿಂಗಿರಬೇಕು ಅಂತ. ಬಾಸ್ಗೆ ಇನ್ನು ಖಂಡಿತ 100% 100 ಕೋಟಿ ಕ್ಲಬ್ಸ್ ಏರಿಯಾಸ್ ಇರುತ್ತೆ. ನೀವು ಕಾಯ್ತಾ ಇದ್ದೀರಾ? ಎಕ್ಸಾಕ್ಟ್ ಸರ್, ಎಕ್ಸಾಕ್ಟ್ ಆಗಿದ್ದೀನಿ ಸರ್. ಒಂದು ವಾರದ ಮುಂಚೆನೇ ಬಂದಿದ್ದೀನಿ ಬೆಂಗಳೂರಿಗೆ. ಬಂದು ಸುಮ್ಮನೆ ಉಜಿಪುಕೊಂಡು ಬಾಸ್ ಕಟೌಟ್ ಮಾಡಬೇಕು, ಹೋಗ್ಬೇಕು, ಹಂಗಾಗ್ತಿದೆ. ಯಾವಾಗ ಆಗ್ತಿದೆ ನನಗೆ ಶುಕ್ರವಾರ, ಯಾವಾಗ ನನಗೆ ಇದಾಗ್ತದೆ ಅಂತ ಫುಲ್ ಎಕ್ಸಾಕ್ಟ್ ಆಗಿದ್ದೀನಿ ಸರ್. ಅಭಿಮಾನಿಗಳಿಗೆ ಏನು ಹೇಳ್ತೀರಂತ? ಏನು ಎಲ್ಲ ಅಭಿಮಾನಿಗಳಿಗಿಂತ ಕರ್ನಾಟಕ ಜನತೆ ಕನ್ನಡ ಫಿಲಮ್ನ ಪ್ರೋತ್ಸಾಹಿಸಿ, ಕನ್ನಡನ ಬೆಳೆಸಿ, ಕನ್ನಡ ಉಳಿಸಿ, ಅಷ್ಟೇ ಸರ್ ಹೇಳೋದು ನಾನು. ಅಪ್ಪಿ ದರ್ಶನ್ ಸರ್ ಬಂದರೆ ಥಿಯೇಟ್ರಿಗೆ ಸರ್ ಚಾನ್ಸ್ ಇಲ್ಲ ಸರ್. ಅವ್ರು ಬರಬೇಕು ಅಂದರೆ ಅಪ್ಪಿ ಡಿ ಬಾಸ್ ಏನಾರು ಥಿಯೇಟ್ರಿಗೆ ಇಟ್ಕೊಟ್ರೆ ಜವಾಬ್ದಾರರು ಥಿಯೇಟ್ರ್ ಓನರ್ ತಗೋಬೇಕು, ಇಲ್ಲ ಪೊಲೀಸ್ ಇಲಾಖೆ ತಗೋಬೇಕು. ಅವ್ರು ಬಂದರೆ ಯಾರ ಕೈಲೂ ಮೇಂಟೈನ್ ಆಗಲ್ಲ ಸರ್. ಅವ್ರು ಕದ್ದು ಮುಚ್ಚೆ ಬಂದರೂ ಬಿಡಲ್ಲ, ಲೈಟಾಗಿ ನೋಡ್ತಾರೆ. ಈಗ ಡಿ ಬಾಸೇ ಬರ್ತಿದ್ದಾರೆ ಅಂತ ಏನೋ ಅಭಿಮಾನಿಗಳಷ್ಟು ಕಲೆಕ್ಷನ್ ಆಗಿಬಿಟ್ಟಿದ್ದಾರೆ. ಅವ್ರು ಹುಚ್ಚ ಅಭಿಮಾನಿಗಳು. ಅವ್ರಿಗೆ ಏನೋ ಒಂಥರ ಇದೇನೋ ಇದು ಜನಗಳಿಗೆ ದರ್ಶನ್ ಸರ್ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಅವ್ರು ಯಾವುದು ನಾನು ನೋಡಿದ ಮಟ್ಟಿಗೆ ಸಂಗೊಳ್ಳ ಬಿಟ್ಟ ಮೇಲೆ ಥಿಯೇಟ್ರ್ ಮುಂದೆ ನಾನು ನೋಡಿದ ಮಟ್ಟಿಗೆ ತಿರ್ಗಾ ಅವ್ರು ಬಂದಿದ್ದು ಖಂಡಿತ ಇಲ್ಲ. ಯಾಕಂದರೆ ಅವ್ರು ಹೇಳ್ತಾರೆ ನಾನು ಬರ್ತೀನಿ, ಏನಾರು ಆದರೆ ಹೆಚ್ಚಕ್ಕಮ್ಮಿ ಆದರೆ ಜವಾಬ್ದಾರಿ ನೀವು ತಗೊಂಡ್ರೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಸರ್ ಅವರು. ನಮಗೂ ಆಸೆ ಅವರು ಡಿ ಬಾಸ್ ಜೊತೆನೇ ಕೂತ್ಕೊಂಡು ನೋಡಬೇಕು ಅಂತ ನಮ್ಗೆ ಆಸೆ. ಬಟ್ ಅವ್ರು ಬಂದರೆ ಕಂಟ್ರೋಲ್ ಮಾಡೋಕ್ಕೆ ನೆವರ್ ಸರ್, ಆಗಲ್ಲ. ಎಲ್ಲ ರೆಕಾರ್ಡ್ ಪೀಸ್ ಆಗೋದು. ರೆಕಾರ್ಡ್ ಪೀಸು ಅದೇ ಹೇಳ್ತೀವಲ್ವಾ, ರೆಕಾರ್ಡ್ ಬರೆಯೋದು ಇವರೇ, ಅದನ್ನು ಅಳಿಸೋದು ಇವರೇ, ಡಿ ಬಾಸೇ. ನಾವು ಎಕ್ಸಾಕ್ಟ್ ಆಗಿದ್ದೀವಿ ಸರ್, ತುಂಬ ಎಕ್ಸಾಕ್ಟ್ ಆಗಿದ್ದೀವಿ. ನೋಡೋಣ. ನಾವು ಅದೇ ಶುಕ್ರವಾರ ಯಾವಾಗ ನಮಗೆ ಫ್ಯಾನ್ ಶೋ ನೋಡ್ಬೇಕಂತ ಕಾಯ್ತಾ ಇದ್ದೀವಿ. ಇನ್ನು ಇವತ್ತಿನ ಮಂಗಳವಾರ, ಇನ್ನೂ 2 ಡೇಸ್ ಕಾಯಬೇಕು. ನಾವು ಆಲ್ರೆಡಿ ಗುರುವಾರನೇ 2-3 ಗಂಟೆಗೆ ನಾವು ಇಲ್ಲಿ ಟಿಕೆಟ್ ಉರ್ತೀವಿ. ನಾವೇನು ಅಲಂಕಾರ ಮಾಡಬೇಕು ನಮ್ಮ ಫ್ಯಾನ್ಸ್ ಕಡೆಯಿಂದ ನಾವು ರಾಜಗೋಪಾಲನಗರ
ಡಿ ಬಾಸ್ ಅಭಿಮಾನಿ ಸಂಘದಿಂದ ನಾವು ಎಲ್ಲ ಇರ್ತಾರೆ ನಮ್ಮ ಕಡೆ ಎಲ್ಲ ಅವ್ರ ಕಡೆಯಿಂದ ನಾವು ಎಲ್ಲ ಏನು ಮಾಡಬೇಕು ಬಾಸ್ಗೆ ಮಾಡ್ತೀವಿ ಸರ್ ನಾವು 100% ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.